ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಸೊಳ್ಳೆ ಪರ್ದೆ ಏನು ಕಟ್ಕೊಂಡಿದ್ನಲ್ಲ ಅದೆಲ್ಲ ತೆಗಿತಾ ಇದ್ದೀನಿ. ಹಸ್ಬೆಂಡ್ ಇರಲಿಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ರು. ಅವ್ರು 6:30ಗೆ ಹೋಗ್ಬಿಡ್ತಾರೆ. ಬೆಂಗಳೂರಿಗೆ ಅಂದರೆ 7 ಗಂಟೆಗೆ ಟ್ರೈನ್ ಇದೆ. ಸೊ 6:30ಗೆ ಮನೆಗೆ ಬಿಡಬೇಕಾಗತ್ತೆ. ಹೋದ್ಮೇಲೆ ಮತ್ತೆ ಏನು ಮಲ್ಕೊಳೋದು ಅಂತ ಅಂದ್ಬಿಟ್ಟು ಫಸ್ಟೇ ಹಾಸಿಗೆ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಏನು ಬೆಡ್ಶೀಟು ಮತ್ತು ಸೊಳ್ಳೆ ಪರ್ದೆ ಎಲ್ಲ ನೀಟ್ ಮಾಡಿ, ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿನ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಮತ್ತು ವೆಯ್ಟ್ ಲಾಸ್ ಕೂಡ ಆಗುವಂಥ ಅವಲಕ್ಕಿ ರೆಸಿಪಿ. ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ, ಹಾಗೆಯೇ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ ಮತ್ತು ಸ್ವಲ್ಪ ಕಾಯಿ ತುರಿ, ಟೊಮೊಟೊ, ಹಾಗೆಯೇ ಉಪ್ಪು ಟೇಸ್ಟಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದರೆ ನಮಗೆ ಬೇಕಾಗುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡಿದ್ದೆ. ಸೊ ಮಟನ್ನು ನಮ್ಮ ಕಡೆ ಎಲ್ಲ ಕುರಿ ಮಟನ್ ಸಿಗುತ್ತೆ, ಟಗರು. ಬಟ್ ಈ ಕಡೆ ಎಲ್ಲ ಆಡು ಅಂತಾರಲ್ಲ ಅದ್ರದ್ದು ಮಟನ್ನು. ಸೊ ತುಂಬ ದಿನ ಆಗಿತ್ತು ಮಟನ್ ತಿಂದಲೇ, ಅದಕ್ಕೋಸ್ಕರ ಮಟನ್ ಸಾರು ಮಾಡೋಣ ಅಂತ. ಇದು ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ರೀತಿ ಮಾಡೋದು ಮಟನ್ ಸಾರು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ಇಲ್ಲಿ ನಾನು 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಫಸ್ಟು ನಾನು ಹಾಕಿ ಚೆನ್ನಾಗಿ ರುಬ್ಕೊಂಬಿಡ್ತೀನಿ. ಕೆಲವರು ಇದನ್ನು ಫ್ರೈ ಮಾಡ್ಕೊತಾರೆ, ನಾನು ಫ್ರೈ ಮಾಡ್ಕೊಂಡಿಲ್ಲ, ಹಸಿದನೇ ಹಾಕಿ ರುಬ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಾವು ಬೇಗನೆ ಮಾಡ್ಕೊಬೋದು ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಹೇಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು. ಮತ್ತು ಮಟನ್ ಸಾರು ಮತ್ತು ಸ್ಪೆಷಲ್ ಏನಾದ್ರು ಮಾಡುವಾಗ ಬೇಗನೆ ಮಾಡ್ಕೊಂಬಿಡ್ತೀನಿ. ಸಂಜೆ ಹೊತ್ತು ಆಗೋದಿಲ್ಲ, ಮಕ್ಕಳು ಬರ್ತಾರೆ, ಅವರನ್ನು ನೋಡ್ಕೊಬೇಕು. ಆಮೇಲೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಅಲ್ಲಿ ಕಳಿಸ್ಬೇಕು. ಸೊ ಹಂಗಾಗಿ ಆಗೋಲ್ಲ, ಮಧ್ಯಾಹ್ನನೇ ಮಾಡ್ಕೊಂಡಿದ್ದೆ. ಇದನ್ನೇ ಫಸ್ಟು ರುಬ್ಕೊಂಡಿದ್ದೀನಿ. ಈಗ ಮಟನ್ನೆಲ್ಲ ತಕ್ಕೊಂಡು ನೀಟಾಗಿ ಅದರಲ್ಲಿ ಏನಾದರೂ ಕೆಲವೊಂದು ಸರಿ ಕೂದಲೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು, ಆಮೇಲೆ ಚರ್ಬಿ ಕೂಡ ಇರುತ್ತೆ, ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಸಾಂಬಾರಿಗೆ ಫಸ್ಟಿಗೆ ಚರ್ಬಿ ಹಾಕ್ಕೊಳಲ್ಲ, ಅದನ್ನು ತೆಗೆದಿಟ್ಕೊಂಡು ಆಮೇಲೆ ಇಲ್ಲಿ ಕೊನೆಯಲ್ಲಿ ಹಾಕ್ಕೊತೀನಿ. ಇಲ್ಲಾಂದರೆ ಸಾಂಬಾರೆಲ್ಲ ಜಿಡ್ಡು ಅನಿಸುತ್ತೆ, ಟೇಸ್ಟ್ ಕೊಡೋಲ್ಲ. ಅದಕ್ಕೋಸ್ಕರ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ರುಬ್ಕೊಂಡಿರೋ ಅಂಥ ಸ್ವಲ್ಪ ಖಾರನ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇದರಲ್ಲೇ ಮಟನ್ನ ನಾವು ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅದು ಹೋಗಾದ್ಮೇಲೆ ಆಗ ಇದಕ್ಕೇ ಉಳಿದಿರೋ ಅಂಥ ಖಾರಕ್ಕೇ ಖಾರದ ಪುಡಿ, ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ, ಧನಿಯಾ ಪುಡಿನ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಈ ಕಡೆ ಒಂದು ಕಡೆ ಅನ್ನನ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಒಳಗೆ ಸ್ವಲ್ಪ ನೀರು ಹಾಕಿ, ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತಾರಲ್ಲ ಆ ಮೆಥಡಲ್ಲಿ ನಾನು ಅನ್ನ ಮಾಡ್ಕೊತಿದ್ದೀನಿ. 5 ನಿಮಿಷದಲ್ಲಿ ಆಗುತ್ತೆ ಇದು. ಸೊ ಒಂದ್ಸರಿ ಟ್ರೈ ಮಾಡಿ. ಎಷ್ಟು ಅಕ್ಕಿ 1 ಲೋಟ ಹಾಕಿದರೆ ಅದಕ್ಕೆ 2 ಲೋಟದಷ್ಟು ನೀರು ಹಾಕಿ ಇಟ್ಬಿಟ್ರೆ ಅನ್ನ ಆಗೋಗುತ್ತೆ, ಬೇಗನೆ ಆಗೋಗುತ್ತೆ. ಕುದಿಸೋದು ಬಸಿಯೋದು ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಇಲ್ಲಿ ಈ ಕಡೆ ಈಗ ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಇಲ್ಲಿ ನಾನು ನೋಡ್ಕೊತೀನಿ ಬೆಂದಿದೆಯಾ ಮಟನ್ನು. ಒಂದೊಂದು ಸರಿ ಮಟನ್ನು ಬೆಂದಿರಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಮಟನ್ ಬೆಂದಿದೆಯೋ ಇಲ್ಲ ಅಂತ. ಬೆಂದಿದ್ರೆ ನಾನು ಮತ್ತೆ ಕುಕ್ಕರಲ್ಲಿ ವಿಷಲ್ ಹೊಡ್ಸೋಕ್ಕೆ ಹೋಗಲ್ಲ. ಇದು ಕಾಯಿ, ಕಡಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಿ ರುಬ್ಕೊಂಡಿರೋದು. ಸೊ ನೆಕ್ಸ್ಟು ಏನು ಚರ್ಬಿ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಈಗ ಲಾಸ್ಟಿಗೆ ಹಾಕ್ಕೊಂಡು, ಮಟನ್ ಬೆಂದಿಲ್ಲ ಅಂದರೆ ಮತ್ತೆ ವಿಷಲ್ ಹೊಡ್ಸ್ಕೊತೀನಿ. ಮಟನ್ ಸ್ವಲ್ಪ ಬೆಂದಿರಲಿಲ್ಲ, ಸೊ ಮತ್ತೆ ವಿಷಲ್ ಹೊಡ್ಸಿದೆ. ಸೊ ಈಗ ರೆಡಿಯಾಗಿದೆ ಮಟನ್ ಸಾರು. ಬಿಸಿ ಬಿಸಿ ರೈಸ್ ಜೊತೆ ಮಟನ್ ಸಾರು ಸಖತ್ತಾಗಿತ್ತು. ಹಾಗೆಯೇ ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ತಿಳಿಸಿ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇದು ಸಂಜೆ ನಮ್ಮೂರಲ್ಲಿ ಅಂದರೆ ನಾವಿರೋ ಪ್ಲೇಸಲ್ಲಿ ಸಂತೆ ನಡೆಯುತ್ತೆ. ಸೊ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ, ಅಲ್ಲೇ ಸಂತೆ ಹೋಗಿದ್ವಿ.
ಸ್ವಲ್ಪ ತರಕಾರಿ ಎಲ್ಲ ಇರಲಿಲ್ಲ, ಅದಕ್ಕೆ ತೊಗೊಂಬರೋಣ ಅಂತ ನಾನು ಸ್ವಲ್ಪ ಒಂದು ಹೂಕೋಸು, ಆಮೇಲೆ ಬೆಂಡೆಕಾಯಿ, ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ಹೂವಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಎಲ್ಲೋ ಮತ್ತು ರೆಡ್ಡು. ಏನೇ ತರಕಾರಿಗಳು ಕೂಡ ಎಲ್ಲನೂ ಹಾಕ್ಕೊಂಡಿರ್ತಾರೆ. ಆಮೇಲೆ ಗುಡ್ಡೆ ಅಂತ ಹಾಕ್ತಾರೆ, 10 ರೂಪಾಯಿ ಗುಡ್ಡೆ. ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ.